ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಜೊತೆ ಕೂಡ ಚರ್ಚೆಯನ್ನ ಮಾಡ್ತಾರೆ ಸುರ್ಜೇವಾಲಾ. ಇದ್ರ ಜೊತೆಗೆ ನೆಲಮಂಗಲ ಶಾಸಕ ಶ್ರೀನಿವಾಸ್, ಮಾಗಡಿಯ ಬಾಲಕೃಷ್ಣ ಸೇರಿದಂತೆ ಸಿಪಿ ಯೋಗೀಶ್ವರ್, ದಕ್ಷಿಣ ಕನ್ನಡದ ಅಶೋಕ್ ರೈ, ಕೊಳ್ಳೇಗಾಲ ಶಾಸಕ ಕೃಷ್ಣಮೂರ್ತಿ ಜೊತೆಗೂ ಕೂಡ ಮಾತುಕತೆ ನಡೆಸ್ತಾರೆ. ಚಾಮರಾಜನಗರದ ಶಾಸಕ ಪುಟ್ಟರಂಗ ಶೆಟ್ಟಿ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸ್ತಾರೆ. ಹೀಗೆ ಹಲವು ಶಾಸಕರ ಜೊತೆ ಸುರ್ಜೇವಾಲಾ ಇವತ್ತು ಸುದೀರ್ಘವಾದ ಚರ್ಚೆ, ಅದು 1-to-1 ಮೀಟಿಂಗ್ ನಡೆಸ್ತಾರೆ. ಮಾತುಕತೆ ಜೊತೆಗೆ ಸಮಸ್ಯೆಯನ್ನ ಕೂಡ ಆಲಿಸ್ತಾರೆ ರಾಜ್ಯ ಉಸ್ತುವಾರಿ ಸಚಿವರು. ಈಗಾಗಲೇ ಕೈಪಾಳ್ಯದಲ್ಲಿ ಕೆಲವೊಂದಷ್ಟು ಮುಸುಕಿನ ಗುದ್ದಾಟ, ಆಂತರಿಕ ಸಂಘರ್ಷಗಳು ಇದೇನು ಮೊದಲಲ್ಲ. ಇಲ್ಲಿವರೆಗೂ ಕೂಡ ಏನು ಸಂಪುಟ ಪುನರ್ರಚನೆಯನ್ನ ಮಾಡಬೇಕು, ಶಾಸಕರ ಬದಲಾವಣೆಯಾಗಬೇಕು, ಅಥವಾ ಕ್ಷೇತ್ರದಲ್ಲಿ ಅನುದಾನ ಸಿಗ್ತಾ ಇಲ್ಲ, ಲಂಚಾರೋಪಗಳು, ಹಗರಣಗಳ ಸರಮಾಲೆ, ಅದರ ಜೊತೆಗೆ ನಾಯಕರ ಬದಲಾವಣೆಯ ಕೂಗು, ಪಕ್ಷದ ಡ್ಯಾಮೇಜ್ ಕಂಟ್ರೋಲ್ ಎಲ್ಲವನ್ನ ಮುಂದಿಟ್ಕೊಂಡು, ಮುಂದಿನ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು, ಭವಿಷ್ಯವನ್ನ ಕೂಡ ಯೋಚನೆಯಲ್ಲಿ ಇಟ್ಕೊಂಡು ಗಮನನ ಹರಿಸಿ ಹೈಕಮಾಂಡ್ ಈಗ ಸುರ್ಜೇವಾಲಾ ಅವರನ್ನ ರಾಜ್ಯಕ್ಕೆ ಕಳುಹಿಸಿಕೊಟ್ಟಿದೆ. ಮುಖ್ಯವಾಗಿ ಪಕ್ಷದ ಸಂಘಟನೆ ಆಗಬೇಕು. ಪದೇ ಪದೇ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಸ್ವಪಕ್ಷದ ವಿರುದ್ಧವಾಗಿ ಆರೋಪಗಳನ್ನ ಮಾಡ್ತಾ ಬರ್ತಾ ಇರೋದು ಎಲ್ಲೋ ಒಂದ್ ಕಡೆ ಸರಿ ಹೊಂದುತ್ತಾ ಇಲ್ಲ. ಹಾಗಾಗಿ ಈಗಾಗಲೇ ಸುರ್ಜೇವಾಲಾ ನಿನ್ನೆಯೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈಗಾಗಲೇ 16 ಆರೋಪಗಳನ್ನ BR ಪಾಟೀಲ್ರಿಂದ ಹಿಡಿದು ಪ್ರದೀಪ್ ಈಶ್ವರ್, ಕೊತ್ತನೂರು ಮಂಜುನಾಥ್, ನಾರಾಯಣಸ್ವಾಮಿ, ರೂಪಾ ಶಶಿಧರ್ ಸೇರಿದಂತೆ ನಿನ್ನೆವರೆಗೂ ಕೂಡ ಚರ್ಚೆಯನ್ನ ಮಾಡಿದ್ರು. ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳಿಗೆ ಸಜೆಷನ್ ಅನ್ನ ಕೊಟ್ಟಂತೆ ಕೂಡ ಕಾಣಿಸ್ತಾ ಇದೆ. ಇವತ್ತಿನ ದಿನ ಕೆಲವೊಂದಷ್ಟು ಶಾಸಕರನ್ನ ಮುಂದಿಟ್ಕೊಂಡು ನೇರವಾಗಿ ಏನ್ ಸಮಸ್ಯೆ ಇದೆ, ನಿಜಕ್ಕೂ ಕೂಡ ಅದೇನೇ ಸಮಸ್ಯೆ ಇದ್ರೂ ಕೂಡ ನಿಮಗೆ ಸಂಬಂಧಪಟ್ಟಂತಹ ಸಚಿವರ ಜೊತೆ ಮಾತನಾಡ್ಕೊಳ್ಬೇಕಾಗತ್ತೆ. ಅದನ್ನ ಬಿಟ್ಟು ಮಾಧ್ಯಮದ ಮುಂದೆ ನೇರವಾಗಿ ಬಹಿರಂಗವಾಗಿ ಆರೋಪವನ್ನ ಮಾಡುವಂತಿಲ್ಲ. ಯಾಕಂತೇಳಿದ್ರೆ ಇದೇನು ಮೊದಲ ಸಂದೇಶ ಅಲ್ಲ. ಈ ಹಿಂದೆ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ನಿಮ್ಮ ಪಾಡಿಗೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದಾದ ಮೇಲೂ ಕೂಡ ಯಾವ ಶಾಸಕರು ಕೂಡ ಸೈಲೆಂಟ್ ಆಗಿ ಅವರವರ ಕೆಲಸವನ್ನ ಮಾಡುವಂತೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರೋದು ಹೈ ವೋಲ್ಟೇಜ್ ಮೀಟಿಂಗ್. ಹಾಗಾಗಿ ಶಾಂತಿನಗರದ ಶಾಸಕ ಹ್ಯಾರಿಸ್ ಜೊತೆ ಸೇರಿದಂತೆ ಗೋವಿಂದರಾಜನಗರ, ಹಾಗೆ ಆನೇಕಲ್, ಶಿವಾಜಿನಗರ ಸೇರಿದಂತೆ ರಾಮನಗರ ಶಾಸಕ, ನೆಲಮಂಗ ಶಾಸಕ, ಹಾಗೆ ಸಿಪಿ ಯೋಗೀಶ್ವರ್, ಕೊಳ್ಳೇಗಾಲ ಶಾಸಕ, ಚಾಮರಾಜನಗರ ಶಾಸಕ ಸೇರಿದಂತೆ ಹಲವು ಶಾಸಕರ ಜೊತೆ ಸುರ್ಜೇವಾಲಾ ಚರ್ಚೆಯನ್ನ ನಡೆಸ್ತಾರೆ. ಅದ್ರ ಜೊತೆಗೆ ಸಮಸ್ಯೆಯನ್ನ ಕೂಡ ಆಲಿಸಿ ಕೆಲವೊಂದಷ್ಟು ಹೇಳಿಕೆಗಳನ್ನ ನೋಟ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಏನ್ ಸಮಸ್ಯೆ ಇದೆ, ಪರಿಹಾರ ಎಲ್ಲಿ ಸಿಗ್ತಾ ಇಲ್ಲ, ನಿಜಕ್ಕೂ ಕೂಡ ಹಗರಣ ಒಂದು ಕಡೆ ನಡೀತಾ ಇದೆ, ಒಂದು ಕಡೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಹೇಗೆ ಸಮಸ್ಯೆಯನ್ನ ಬಗೆಹರಿಸಬಹುದು, ಅದರಲ್ಲೂ ಕೂಡ ಸುದೀರ್ಘವಾಗಿ ಒಬ್ಬೊಬ್ರು ಶಾಸಕರನ್ನ ಕೂಡ ನೇರವಾಗಿ ಕುಳಿತುಕೊಂಡು 1-to-1 ಸಮಸ್ಯೆ ಏನಿದೆ ಪರಿಹಾರವನ್ನ ಹೇಗೆ ಕಂಡುಕೊಳ್ಬಹುದು, ಗ್ಯಾರಂಟಿ ಯೋಜನೆಯಿಂದ ಏನಾದರೂ ಮುಳುವಾಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ ವಿಪಕ್ಷಗಳು ಕೂಡ ಇಲ್ಲಿವರೆಗೂ ಗ್ಯಾರಂಟಿಯನ್ನೇ ಟೀಕಿಸ್ತಾ ಬರ್ತಾ ಇರೋದು, ಟಿಪ್ಪಣಿಗೆ ಗುರಿ ಆಗ್ತಾ ಇರೋದು ಗ್ಯಾರಂಟಿಗಳು. ಇದರಿಂದಲೇ ಲಂಚಾರೋಪ, ಹಗರಣಗಳು, ಅದರ ಜೊತೆಗೆ ಕ್ಷೇತ್ರವಾರು ಅನುದಾನ ಕೂಡ ಸಿಗ್ತಾ ಇಲ್ಲ ಅಂತ ನಿನ್ನೆ ಕೂಡ ಸಮಸ್ಯೆಯನ್ನ ಆಲಿಸಿದ್ದಾಗಿದೆ. ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರೋದ್ರಿಂದ ಇವತ್ತು ಯಾವ್ಯಾವ ರೀತಿಯಲ್ಲಿ ಸಮಸ್ಯೆಗೆ ಸ್ಪಂದನೆಯನ್ನ ನೀಡ್ತಾರೆ, ಯಾವ ರೀತಿ ಅಸಮಾಧಾನಕ್ಕೆ ಮದ್ದೆರೆಯುವಂತಹ ಕೆಲಸವನ್ನ ಸುರ್ಜೇವಾಲಾ ಮಾಡ್ತಾರೆ, ಕಾದು ನೋಡಬೇಕಾಗಿದೆ.